ತಿಂಗಳು ಮನೆಯೊಳಗಡೆ ಇದ್ದಂತೆ. ಯಾಕೆ ಗೊತ್ತಾ? ಈ ವಯಸ್ಸಿನಲ್ಲಿ ಹೊರಗಡೆ ಹೋದ್ರೆ ಜನ ಏನಂತಾರೆ, ಈ ಮುದುಕಿಗೆ ಹೊಟ್ಟೆ ಬಂದ್ಬಿಡುತ್ತಲ್ಲ, ಈ ಮುದುಕಿ ವಾಂತಿ ಮಾಡ್ತಾರಲ್ಲ, ಈ ಮುದುಕಿ ಜನ ಏನಾದ್ರು ಅಂತಾರೆ ಅಂತೇಳಿ ಒಂಥರ ನಾಚಿಕೆ ಸಂಕೋಚ ಎಲ್ಲ ಆಕೆ ಮನೇಲೇ ಹೋಗ್ಬಿಟ್ಲಂತ ಬಾಬು. ಹಾಗಾಗ್ತದಲ್ವಾ ತಿಳಿಸ್ತಾರೆ. ಆದರೆ ಕರ್ತನಲ್ಲಿ ಪ್ರಿಯ ಯೋಚಿಸ್ತಾರೆ. ಅದಾದ ಮೇಲೆ ಬಹಳ ತೊಳಗ್ಲಿಕ್ಕೆ ಆಗಲಿಲ್ಲ. ಎಲ್ಲಾರ ಹತ್ರ ಹೋಗಿ ಹೇಳ್ತಾ ಇದ್ದಾರೆ, ಕರ್ತನು ನನ್ನ ಅವಮಾನವನ್ನು ತೆಗೆದುಹಾಕಿದನು, ದೇವರು ನನ್ನನ್ನು ಪರಾಮರಿಸಿದನು, ದೇವರು ನನಗೆ ಸಂತೋಷವನ್ನು ಕೊಟ್ಟನು, ದೇವರು ನನಗೆ ಆನಂದವನ್ನು ಕೊಟ್ಟನು, ದೇವರು ನನಗೆ ಎಲ್ಲ ಹೋಗಿ ಸಾಕ್ಷಿ ಹೇಳ್ತಾ ಸಾಕ್ಷಿ ಹೇಳ್ತಾರೆ. ಆದರೆ ನನ್ನ ಪ್ರಶ್ನೆ ಏನು ಗೊತ್ತಾ? ದೇವರು ಈ ಮುಪ್ಪಿನ ವಯಸ್ಸಿನಲ್ಲಿ ಇವರು ನೆನೆಸ್ಕೊಂಡು ಗರ್ಭಫಲ ಕೊಟ್ಟ ಉದ್ದೇಶ ಕಾರಣ ಏನಾಗಿರ್ಬೋದು ಅಂದ್ರೆ, ಈ ಕಪಲ್ಸ್ ಏನಿದಾರಲ್ಲ, ಜಕರಿಯ ಎಲಿಸಬೇತ್, ದೇ ಆರ್ ವೆರಿ 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 ಸ್ಪೆಷಲ್ ಕಪಲ್ಸ್. ಅವರಿಬ್ಬರು ಬಹಳ ಒಂದು ವಿಶೇಷವಾದಂಥ ದಂಪತಿಗಳು. ಅಂತ ಒಂದು ಸ್ವಭಾವ, ಅಂತ ಒಂದು ಜೀವಿತ, ಅಂತ ಒಂದು ಕಾರ್ಯ ನಮ್ಮ ಜೀವನದಲ್ಲಿ ಇದ್ರೆ ಖಂಡಿತವಾಗಿ ದೇವರು ನಮ್ಮನ್ನು ನೆನೆಸಿಕೊಂಡು ನಮ್ಮ ಅಗತ್ಯತೆಗಳೆಲ್ಲವನ್ನು ಪೂರೈಸುವಂತ ಕರ್ತನಾಗಿದ್ದಾನೆ. ಆಮೇಲೆ ಹಾಗಾದ್ರೆ ಅವರಲ್ಲಿದ್ದಂಥ ವಿಶೇಷತೆ ಏನು? ಬಹುಮಾನ ಎಲ್ಲರಿಗೆ ಸಿಗೋದಿಲ್ಲ. ಯಾರು ಪ್ರಯಾಸ ಪಡ್ತಾರೋ, ಯಾರು ಸಕ್ಸಸ್ ಆಗ್ತಾರೋ, ಯಾರು ಹೋರಾಡ್ತಾರೋ ಅವರಿಗೆ ಮಾತ್ರ ಸಿಗೋದು. ದೇವರಿಗೆ ಬಹುಮಾನ ಕೊಡಬೇಕಾದ್ರೆ ನಮ್ಮ ಜೀವನದಲ್ಲಿ ಕೆಲವು ದೇವರಿಗಾಗಿ ಕಾರ್ಯಗಳನ್ನು ಮಾಡಬೇಕಾಗಿದೆ, ದೇವರಿಗಾಗಿ ಜೀವಿಸಬೇಕಾಗಿದೆ. ನೋಡಿ, ಅದರ ವಚನ 1ನೇ ಅಧ್ಯಾಯದಲ್ಲಿ 5ನೇ ವಚನ 6ನೇ ವಚನ ನಾವು ಓದಿಕೊಳ್ಳುವಾಗ, ಏರೋದನ ಕಾಲದಲ್ಲಿ ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದರೆ ಎಲಿಸಬೇತಳು ವಂಚೆಯಾದದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರಿಗೂ ದಿನ ಹೋದವರಾಗಿದ್ದರು. ನೋಡಿ, ಓಲ್ಡೇಜ್ ಅಂತ ಒಂದು ಒಳ್ಳೆ ದಿನ ಹೋದಂತ ಅವರ ಜೀವನದಲ್ಲಿ ದೇವರು ಅದ್ಭುತ ಕಾರ್ಯವನ್ನು ಮಾಡಿದನೆಂದರೆ ಆನಂದ. ಅವರು ಜೀವಿಸುವಂತ ಒಂದು ಜೀವನ ಯಾವಾಗ ಗೊತ್ತಾ? ಹೇರೋದನ ಕಾಲ. ಹೇರೋದನ ಕಾಲ ಅಂದ್ರೆ ಆ ಹೇರೋದನೆ ಯಾವ 2 ವರ್ಷದ ಮಕ್ಕಳು ಸಿಕ್ಕರು, ಗಂಡು ಮಕ್ಕಳು ಸಿಕ್ಕರು, ಎಲ್ಲನ್ನೇನು ಮಾಡಬೇಕು? ಸಾಯಿಸಿಬಿಡಬೇಕಂತೇಳಿ ಅನೇಕ ಗಂಡು ಮಕ್ಕಳು ಸಾಯಿಸಿದಂತ, ಚಿಕ್ಕ ಮಕ್ಕಳನ್ನು ಪ್ರಾಣ ಹತ್ಯೆ ಮಾಡಿಸಿದಂತ ಕೆಟ್ಟ ಅರಸನು, ಕೆಟ್ಟ ನಾಯಕನು ಹೇರೋದು. ಅಂತ ಕೆಟ್ಟ ಒಂದು ಹೇರೋದನ ಕಾಲದಲ್ಲಿ ಇವರು ಜೀವಿಸ್ತಾ ಇದ್ದಾರೆ. ಅಂತ ಕೆಟ್ಟ ಹೇರೋದನ ಕಾಲದಲ್ಲಿ ಜೀವಿಸ್ತಾ ಇದ್ರು ಅವರಿಬ್ಬರು ಏನಾಗಿದ್ದಾರೆ ಅಂತ ಗೊತ್ತಾ? ಅವರು ಒಬ್ಬರಲ್ಲ, ಅವರಿಬ್ಬರು ಗಂಡ ಹೆಂಡತಿ ಇಬ್ಬರು ಸಹ ಏನಾಗಿದ್ದಾರಂತೆ? ಒಳ್ಳೆದಾಗಿ ಕರ್ತನ ಎಲ್ಲ ಆಜ್ಞೆಗಳನ್ನು ನೆರವೇರಿಸ್ತಾ ಇದ್ದಾರೆ. ಅನೇಕರು ಯಾಕೆ ಸಭೆಗೆ ಬಂದಿಲ್ಲ? ಅಷ್ಟೇ ಗೊತ್ತಿಲ್ಲ ನನಗೆ, ನಮ್ಮ ಊರಿನಾಗ ಒಂದು ಸಂಘ ಕೊಡತ್ತೀವಿ, ನೀವು ಚರ್ಚೆಗೇನಾದ್ರೂ ಹೋದ್ರೆ ಪ್ರಾರ್ಥನೆಗೆ ಹೋದ್ರೆ ಅಷ್ಟೇ ಊರಿಂದ ಹೊರಗಡೆ ಹಾಕ್ತೀವಿ, ಕೇಳಿದ ಹೊರಗಡೆ ಹಾಕ್ತೀವಿ, ಆಸ್ತಿ ಪಾಸ್ತಿ ಕಾಸ್ಬೋದ? ಏನಿಲ್ಲ, ಆಸ್ತಿ ಪಾಸ್ತಿ ತಗೊಂಡು ನರಕಕ್ಕೆ ಹೋದ್ರೆ ಯುಗಗಳು ನೀವು ಸಾಯಬೇಕು ಬೇಕಿ. ಆಸ್ತಿ ಪಾಸ್ತಿ ಅದು ಏನ್ ನಾನೇನು ದೊಡ್ಡ ಟಾಟಾ ಬಿರ್ಲಾ ಅಂಬಾನಿ ಅಲ್ಲಪ್ಪ, ತಗೊಳ್ಳೆಲ್ಲ ತಗೊಂಡ್ಬಿಡು. ಅದೆಲ್ಲದಕ್ಕಿಂತ ದೊಡ್ಡ ಕೋಟಿ ಆಸ್ತಿ ನನ್ನ ಕರ್ತನಾದ ಯೇಸು. ನಾನು ಎಲ್ಲವನ್ನು ಬಿಟ್ಟು ನಾನು ಹೋಗ್ತೇನೆ, ಎಲ್ಲ ನೀನೇ ತಗೊಂಡ್ಬಿಡು, ನಾನು ಹೋಗ್ತೇನೆ, ಯೇಸುಗಾಗಿ ಹೋಗ್ತೇನೆ, ನಾನು ಯೇಸುಗಾಗಿ ಜೀವಿಸ್ತೇನೆ ಅಂತೇಳಿ ಆ ಯವನಸ್ಥನು ಕಂಡು ಬಂದ ದೇವನಸ್ಥನು ಎಲ್ಲವನ್ನು ಬಿಟ್ಟು ಊರು ಹೊರಗಡೆ ಬಂದನು. ಅಲ್ಲೋ, ಎತ್ತು ನಾವು ಜೀವಿಸುವ ಕಾಲ ಕಠಿಣವಾಗಿದೆ. ನಾವು ಜೀವಿಸುವ ಕಾಲ ಹೇರೋದನ ಕಾಲ, ಭಕ್ತಿಗೆ ವಿರುದ್ಧವಾದ ಕಾಲ, ನಂಬಿಕೆಯನ್ನು ಬೀಳಿಸುವಂತ ಕಾಲ, ದೇವರಿಗಾಗಿ ಜೀವಿಸಬೇಕಾದಂತ ಬಹಳ ಕಷ್ಟಕರವಾದ ಸಂದರ್ಭದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆದರೂ ದೇವರು ಬಂದಾಗ ಹೇರೋದನಲ್ಲ, ಪರೋನಲ್ಲ, ಯಾರೂ ಅಲ್ಲ, ನನ್ನ ದೇವರೇ ಶ್ರೇಷ್ಠ ಎಂಬುದಾಗಿ. ಹಲ್ಲೆಲೂಯಾ. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಉದಾಹರಣೆಯಲ್ಲಿ ರಾಜ, ನೀನು ಬೆಂಕಿಯಲ್ಲ, 7ರಷ್ಟು ಬೆಂಕಿಯಲ್ಲ, 70ರಷ್ಟು ಬೆಂಕಿ ಆಗಲಿಲ್ಲ. ನಮ್ಮ ದೇವರು ಚಿಂತಿದ್ರೆ ಅನೇಕ ನಮ್ಮನ್ನು ಬದಲಿಸ್ತಾರೆ. ಒಂದು ವೇಳೆ ಬದಲಿಸಿಲ್ಲ ಅನ್ಕೋ, ಒಂದು ಸಾರಿ ಸತ್ತು ಹೋಗ್ತೇವೆ. ಯುಗಗಳು ಪರಲೋಕದಲ್ಲಿ ನಾನು ದೇವರೊಂದಿಗೆ